ಸೊ ಈಗ ಹುಬ್ಬಳ್ಳಿಯಿಂದ ನಮ್ಮ ಪ್ರತಿನಿಧಿ ಪ್ರಕಾಶ್ ನುಲ್ವಿ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಬೆಂಗಳೂರು ಮೈಸೂರು ಸೇರಿದ ಹಾಗೆ ವಿವಿಧ ಕಡೆಗಳಲ್ಲಿ ದಿನದ ಆರಂಭಕ್ಕೆ ಬಂದ ಬಿಸಿ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗ್ತಾ ಇದ್ವಿ. ಹುಬ್ಬಳ್ಳಿಯಲ್ಲಿ ಹೇಗಿದೆ ರೆಸ್ಪಾನ್ಸ್? ವಿಜಯ್, ಕನ್ನಡ ನಾಡು ನುಡಿ ಜಲ ವಿಷಯ ಬಂದಾಗ ಯಾವಾಗಲೂ ಕೂಡ ಉತ್ತರ ಕರ್ನಾಟಕದ ಭಾಗದ ಜನ ಪ್ರತಿಭಟಿಸೋದಕ್ಕೆ ಹಿಂದೆ ಬಿದ್ದಿಲ್ಲ. ಆದರೆ ಈ ಬಾರಿ ಕರೆ ನೀಡಿದಂಥ ಬಂದ್ಗೆ ಯಾವುದೇ ಬೆಂಬಲವನ್ನು ಇಲ್ಲಿನ ಸಂಘಟನೆಗಳು ವ್ಯಕ್ತಪಡಿಸಿಲ್ಲ. ಕಾರಣ ಇಷ್ಟೇ, ಬಂದ್ಗೆ ಕರೆ ನೀಡಿದಂಥ ಏನು ಲೀಡರ್ಗಳಿದ್ದಾರೆ, ವಾಟಾಳ್ ನಾಗರಾಜ್ ಸೇರಿದಂತೆ ಎಲ್ಲ ಲೀಡರ್ಗಳು ಇಲ್ಲಿನ ಸ್ಥಳೀಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಒಂದು ಆಪಾದನೆ ಇದೆ. ಅದರ ಜೊತೆಗೆ ಏನು ಬೆಳಗಾವಿಯ ಘಟನೆ ನಡೆದು ಅದಾಗ್ಲೇ ಒಂದು ತಿಂಗಳು ಕಳೆದೋಯ್ತು. ಇದೀಗ ಪ್ರತಿಭಟನೆ ಮಾಡಿ ಏನು ಪ್ರಯೋಜನ, ಇದೀಗ ಬಂದ್ ಮಾಡಿ ಏನು ಪ್ರಯೋಜನ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಇದರ ನಡುವೆ ಈಗ ಸ್ಕೂಲ್ಗಳಲ್ಲಿ ಪರೀಕ್ಷೆಗಳು ನಡೆದಿದ್ದಾವೆ ವಿದ್ಯಾರ್ಥಿಗಳಿಗೆ. ಈ ಸಮಯದಲ್ಲಿ ಬಂದ್ ಮಾಡಿದರೆ ಅನಾನುಕೂಲಗಳು ಹೆಚ್ಚಾಗ್ತವೆ. ಆ ಕಾರಣಕ್ಕಾಗಿ ನಾವು ಬಂದ್ಗೆ ಬೆಂಬಲ ನೀಡೋದಿಲ್ಲ ಅನ್ನುವಂಥ ಸ್ಪಷ್ಟ ಉತ್ತರವನ್ನು ಇಲ್ಲಿನ ಎಲ್ಲ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಆಟೋ ಚಾಲಕರ ಸಂಘ, ಎಲ್ಲ ಸಂಘಟನೆಗಳು ಈಗ ಸ್ಪಷ್ಟಪಡಿಸಿದವು. ಅದರಲ್ಲೂ ಈ ಕರವೇ ಸಂಘಟನೆ ಬೇರೆ ಒಂದು ಪ್ರತಿಭಟನೆಯಲ್ಲಿ ತೊಡಗಿರೋದ್ರಿಂದ ಇಲ್ಲಿ ಅವರು ಯಾವುದೇ ರೀತಿಯಾದಂಥ ಪ್ರತಿಭಟನೆಯನ್ನು ನಡೆಸ್ತಾ ಇಲ್ಲ. ನೀವು ದೃಶ್ಯದಲ್ಲಿ ನೋಡಬಹುದು, ಈಗಾಗಲೇ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಆರಂಭಗೊಂಡಿದ್ದಾವೆ ಮತ್ತು ಸಂಚಾರ ಕೂಡ ಯಥಾಸ್ಥಿತಿಯಲ್ಲಿದೆ. ಇಲ್ಲಿ ಯಾವುದೇ ಸರ್ಕಾರಿ ಬಸ್ಗಳಾಗಿರ್ಬೋದು, ಖಾಸಗಿ ವಾಹನಗಳಾಗಿರ್ಬೋದು, ಆಟೋಗಳಾಗಿರ್ಬೋದು ಯಾವುದೂ ಕೂಡ ಬಂದ್ ಆಗಿಲ್ಲ. ಎಲ್ಲವೂ ಕೂಡ ಯಥಾಸ್ಥಿತಿಯಲ್ಲಿದೆ. ಬೆಳಗಿನ 6:30 ಹುಬ್ಬಳ್ಳಿ ಹೇಗಿರಬೇಕಿತ್ತು ಹಾಗೇನೇ ಇದೆ. ಇವೆಲ್ಲ ಅಂಗಡಿ ಮುಗ್ಗಟ್ಟುಗಳು 8 ಗಂಟೆ 9 ಗಂಟೆ ನಂತರ ತೆರೆದುಕೊಳ್ಳುತ್ತೆ. ಹಾಗಾಗಿ ಈ ಸಮಯದಲ್ಲಿ ಹುಬ್ಬಳ್ಳಿ ಹೇಗಿರಬೇಕಿತ್ತು ಹಾಗೇನೇ ಇದೆ. ಇದು ಧಾರವಾಡಕ್ಕೂ ಕೂಡ ಅನ್ವಯ ಆಗತ್ತೆ. ಧಾರವಾಡದಲ್ಲೂ ಕೂಡ ಯಾವುದೇ ಪ್ರತಿಭಟನೆಗಳು ಇಲ್ಲ. ಇವೆಲ್ಲ ನಾನು ಈಗಾಗಲೇ ವಿವರಿಸ್ತಿದ್ದಂಥ ಎಲ್ಲ ಕಾರಣಕ್ಕಾಗಿ ಇಲ್ಲಿನ ಕನ್ನಡಪರ ಸಂಘಟನೆಗಳು, ರೈತ ಸಂಘಟನೆಗಳು, ಆಟೋ ಚಾಲಕರ ಸಂಘ ಮತ್ತು ವಿವಿಧ ದಲಿತ ಸಂಘಟನೆಗಳು ಯಾರೂ ಕೂಡ ಬಂದ್ಗೆ ಬೆಂಬಲವನ್ನು ಸೂಚಿಸಿಲ್ಲ ಮತ್ತು ಈ ಬಂದ್ನಲ್ಲಿ ಭಾಗವಹಿಸ್ತಿಲ್ಲ. ವಿಜಯ್, ಓಕೆ, ಥ್ಯಾಂಕ್ ಯು ಪ್ರಕಾಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.